ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಎಸ್ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ, ಇದಕ್ಕೆ ಹುರುಳಿಕಾಳು ಸಂಗಟಿ ಅಂತ ಕರೀತಾರೆ. ನಮ್ಮ ಸೈಡು ಹುರುಳಿಕಾಳು ಸಂಗಟಿ ಅಥವಾ ನಿಮ್ಮ ಸೈಡ್ ಬೇರೆ ಏನಾದರೂ ಕರೆದ್ರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹುರುಳಿಕಾಳು ಸಂಗಟಿ ಮಾಡೋದಕ್ಕೆ ನಾವೇನು ತೊಗೋಬೇಕಂದ್ರೆ 1 ಕಪ್ ಆಗುವಷ್ಟು ಹುರುಳಿಕಾಳನ್ನ ತೊಗೋಬೇಕು. ಮಾರ್ಕೆಟಲ್ಲಿ ತಂದಿರೋದ್ರಿಂದ ಅದನ್ನು ಕ್ಲೀನಾಗೆ ವಾಶ್ ಮಾಡ್ಕೋಬೇಕು. ಹುರುಳಿಕಾಳನ್ನು ಕ್ಲೀನಾಗೆ ವಾಶ್ ಮಾಡ್ಕೊಂಡಾದಮೇಲೆ ಈ ಥರ ಮೇಲ್ಗಡೆ ಬಂದಿರುತ್ತೆ ನೋಡಿ, ಅದನ್ನು ತೆಗೆದು ಬಿಸಾಕಬೇಕು. ಯಾಕೆ ಅಂದರೆ ಅದು ಹುಳ ತಿಂದಿರೋದಿರುತ್ತೆ, ಇಲ್ಲ ಸೊಟ್ಟಗಿದ್ದಿರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ವೇಸ್ಟ್ ಇದ್ದದ್ದನ್ನು, ನೀರಲ್ಲಿ ಮೇಲ್ಗಡೆ ತೇಲ್ತಾ ಇರೋದನ್ನು ಅದನ್ನು ತೆಗೆದು ಬಿಸಾಕಬೇಕು. ಇವಾಗ ನೋಡಿ ಎಲ್ಲನೂ ಕ್ಲೀನಾಗೆ ವಾಶ್ ಮಾಡ್ಕೊಂಡಾಯಿತು. ವಾಶ್ ಮಾಡ್ಕೊಂಡಾದ್ಮೇಲೆ ಒಂಚೂರು ನೀರು ಇರ್ದಾರಂಗೆ ವಾಶ್ ಮಾಡ್ಕೊಂಡ್ಬಿಡಿ ಎಲ್ಲನೂ. ಇವಾಗ ಹುರ್ಕೋಬೇಕು. ಅದನ್ನು ಹುರ್ಕೊಳ್ಳೋದು ಮೇನ್ ಇಂಪಾರ್ಟೆಂಟು. ಹುರ್ಕೋಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳೋಕೆ ಹೋಗಬೇಡಿ ಫ್ರೆಂಡ್ಸ್. ಯಾಕೆ ಅಂದರೆ ಹೈ ಫ್ಲೇಮಲ್ಲಿ ಇಟ್ಟು ಹುರಿಯೋದ್ರಿಂದ ಹುರುಳಿಕಾಳ ಮೇಲ್ಗಡೆ ಮಾತ್ರ ಸಿಪ್ಪೆ ಸೀದು ಹೋಗೋ ಟೈಪ್ ಕಾಣಿಸುತ್ತೆ, ಒಳಗಡೆ ಮಾತ್ರ ಬೆಂದಿರೋದು ಅಂದರೆ ಹುರಿದೋರಿದ್ರಲ್ಲ. ಒಳಗಡೆದು ಹುರಿಬೇಕು ಅಂದರೆ ನಾವೇನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾವಕಾಶಾಗಿ ಹುರ್ಕೋಬೇಕು. ಜಾಸ್ತಿ ನಾವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಫಟ್ ಅಂತ ಮುಗ್ಸೋಕ್ಕಾಗಂಗಿಲ್ಲ ಫ್ರೆಂಡ್ಸ್. ಏನು ಮಾಡಬೇಕು, ಹುರುಳಿಕಾಳು ಸಂಗಟಿ ಮಾಡಬೇಕಾದ್ರೆ ಹುರುಳಿಕಾಳನ್ನು ಕ್ಲೀನಾಗೆ ಅಂದರೆ ಕಣ್ಣು ಬೀಳಬಾರ್ದು, ಆ ರೇಂಜಿಗೆ ನಾವು ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋದ್ರಿಂದ ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಹುರುಳಿಕಾಳು ಸಂಗಟಿ ಕೂಡ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ. ನೀವು ಬೇಕಿದ್ದರೆ ಹುರುಳಿಕಾಳಿಗೆ ಇಂಗ್ಲೀಷಲ್ಲಿ ಏನಂತಾರೆ ಅಂದರೆ ಹಾರ್ತ್ ಗ್ರಾಮ್ ಅಂತ ಕರೀತಾರೆ. ಇದಕ್ಕೆ ಹಾರ್ತ್ ಗ್ರಾಮ್ ಮಾಲ್ಟ್ ಅಂತಲೂ ಕೂಡ ಕರೀತಾರೆ. ಹುರುಳಿಕಾಳು ಸಂಗಟಿ ಕುಡಿಯೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ನಮ್ಗೆ ಒಳ್ಳೆಯದು ಅಂತಂದರೆ, ನಮ್ಮಲ್ಲಿರುವ ಎಲ್ಲ ಮೂಳೆಗಳು ಮತ್ತು ಬೋನ್ಸ್ ಏನು ಮಾಡ್ತದೆ, ಗಟ್ಟಿ ಮಾಡ್ತದೆ ಹುರುಳಿಕಾಳು. ಇದನ್ನು ದಿನಾಲೂ ನೀವು 1 ಕಪ್ ಆಗುವಷ್ಟು 1 ಕಪ್ ಅಷ್ಟೇ ಹುರುಳಿಕಾಳು ಮಾಲ್ಟನ್ನು ಕುಡಿದ್ರೆ ನಮ್ಮ ದೇಹಕ್ಕೆ ನಮ್ಮ ಮೂಳೆಗಳು ಏನಾಗ್ತಾವೆ, ಗಟ್ಟಿ ಆಗ್ತಾವೆ. ಬೇಕಿದ್ದರೆ ಇದು ಹಳೆ ಕಾಲದ ರೆಸಿಪಿ. ಇದನ್ನು ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ತಾತಂದಿರು ಕುಡಿತಾ ಇರೋದು ಇದು ರೆಸಿಪಿ. ಸೊ ಈ ಥರ ಅವ್ರು ಮಾಡಿ ಕುಡಿಯೋದ್ರಿಂದ ಅದಕ್ಕೆ ಅವರು ಅಷ್ಟು ಗಟ್ಟುಮುಟ್ಟಾಗಿ 100 ವರ್ಷ ಬದುಕೋಕ್ಕೆ ಸಾಧ್ಯ ಆಗ್ತಿತ್ತು. ಇವಾಗಿನ ಕಾಲದಲ್ಲಿ ಈ ಥರ ಮಾಡಿಕೊಂಡು ಯಾರೂ ಕುಡಿಯೋದಿಲ್ಲ. ಸೊ ಫ್ರೆಂಡ್ಸ್, ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಮಾತ್ರ ಖಂಡಿತ ಇದನ್ನು ಕೊಡಿಸಿ. ಯಾಕೆಂದರೆ ಗಟ್ಟುಮುಟ್ಟಾಗಬೇಕಂದ್ರೆ ಈ ಥರ ಮಾಡಿ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಭಾಳ ಒಳ್ಳೆಯದು. ಇದನ್ನು ಈಗ ನೋಡಿ ಎಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇಷ್ಟೊತ್ತನ ಹುರ್ಕೊಂಡಾಯಿತು. ಈ ಥರ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ಕಲರ್ ಚೇಂಜ್ ಆಗಿದ್ದಿಲ್ಲ, ವಾಸನೆ ಸ್ಮೆಲ್ ಬರ್ತಿದ್ದಿಲ್ಲ ಅಂದರೆ ಹಸಿ ವಾಸನೆ ಇರಬಾರ್ದು. ಒಂಚೂರು ಹಸಿ ವಾಸನೆ ಇರೋದ್ರ ಹಾಗೆ ನೋಡಿಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದ್ರೆ ಈ ಥರ ಬರುತ್ತೆ ನೋಡಿ. ಇವಾಗ ಅದನ್ನು ಆರಕ್ಕೆ ಬಿಡಬೇಕು. ಸಪ್ರೇಟಾಗಿ ಆರಿಸಿದ್ದು ಬೌಲ್ ಹಾಕ್ಕೊಂಡಿದ್ದೆ ಅಲ್ವಾ, ನಾನು ಸಪ್ರೇಟಾಗಿ ಆರ್ಸಕ್ಕೆ ಬಿಟ್ಟಿದ್ದೆ. ಇವಾಗ ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೋಬೇಕು. ನೀವು ಜಾಸ್ತಿ ಮಾಡ್ಕೋತಿದ್ರೆ ನೀವು ಏನು ಮಾಡಬೇಕು, ಗಿರಣಿಗೆ ಹೋಗಿ ಕೂಡ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾನಿಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಮಾಲ್ಟ್ ಮಾಡ್ಕೊಳ್ಳೋಕ್ಕೆ ಅಷ್ಟನ್ನು ನಾನು ತೊಗೊಂಡು 1 ಕಪ್ ಆಗುವಷ್ಟು ಬೆಲ್ಲನ ನೋಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಮಾಡ್ಕೋತೀರಾ ನಿಮ್ಮ ಅಳತೆ ನೋಡಿಕೊಂಡು ನೀವು ಹಾಕ್ಕೋಬೋದು. ಅಂದರೆ ರುಚಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ, ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಬರೀ 1 ಗ್ಲಾಸ್ ಆಗುವಷ್ಟು ಮಾಡ್ತಾಯಿದ್ದೀನಿ. ಅಂದರೆ ನೀರು ನೀವು 1 ಗ್ಲಾಸ್ ಹಾಕ್ಕೊಂಡಿದ್ರೆ ಬೆಲ್ಲನ 1 ಕಪ್ ಆಗುವಷ್ಟು ಹಾಕ್ಕೋಬೇಕು. ನಿಮ್ಗೆ ರುಚಿ ಜಾಸ್ತಿ ಬೇಕಂದರೆ ಜಾಸ್ತಿನ ಹಾಕ್ಕೊಳ್ಳಿ. ಬೆಲ್ಲನ ಈ ಥರ ನೀವು ಕುಟ್ಟು ಹಾಕ್ಕೊಂಡ್ರೆ ಬೇಗನೆ ಕರಗುತ್ತೆ, ಇಲ್ಲ ನಂತರ ಹಾಗೆ ಹಾಕ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ನಾವು ಬೆಲ್ಲನ ಕರಗಿಸ್ಕೋಬೇಕು. ಈ ಥರ ಮಾಡಿ ನಾವು ಡೈಲಿ ಕುಡಿದ್ರೆ ನಿಮ್ಗೆ ರಿಸಲ್ಟ್ 15 ಡೇಸಲ್ಲೇ ಗೊತ್ತಾಗುತ್ತೆ ಫ್ರೆಂಡ್ಸ್. ನಿಮಗೆ ಯಾವುದು ನೋವು, ಆ ಕೀಲು ನೋವು, ಆ ನೋವು ಇದ್ದರೆ ಎಲ್ಲ ಮಾಯ ಆಗೋ ಚಾನ್ಸಸ್ ಇರುತ್ತೆ. ಹಳೆ ಕಾಲದಲ್ಲಿ ಇದನ್ನು ಜಾಸ್ತಿ ಅಂದರೆ ಜಾಸ್ತಿನೇ ಯೂಸ್ ಮಾಡ್ತಿದ್ರು. ಏಕೆಂದರೆ ಜಾಸ್ತಿ ಬೆಳೀತಿದ್ರು ಕೂಡ ಆವಾಗ ಈ ಥರ ನೋಡಿ, ನಾನು ಕರೆಕ್ಟಾಗಿ ಪೇಸ್ಟ್ ಹೆಂಗೆ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಆಗಬೇಕು. ಇನ್ ಕೇಸ್ ನೀವು ಮಿಕ್ಸಿ ಒಳಗೆ ಕರೆಕ್ಟಾಗಿ ಪೇಸ್ಟ್ ಆಗಿದ್ದಿಲ್ಲ ಅಂದರೆ ಅದನ್ನು ಸಾಣಿಸ್ಕೊಂಡು ತೊಗೊಳ್ಳಿ. ಹಾಗೆ ಅಂತೂ ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್, ಇಲ್ಲ ಅಂದರೆ ಅದು ಸಜ್ಕ ಟೈಪ್ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ಹಿಟ್ಟನ್ನು ಸಾಣಿಸ್ಕೊಂಡು ತೊಗೊಳ್ಳಿ. ಇಲ್ಲ ನಿಮ್ಮದು ಮಿಕ್ಸಿ ಒಳಗೆ ಪೇಸ್ಟ್ ಆಗಿತ್ತಂದ್ರೆ ಅದನ್ನು ಸಾಣಿಸ್ಕೊಳಕ್ಕೆ ಹೋಗಬೇಡಿ. ಇವಾಗ ನಾನು ಏನು ಮಾಡಿದೆ, ಅದನ್ನು ಬೆಲ್ಲದ್ದು ಕುದಿಸ್ಕೊಂಡಿದ್ನೆಲ್ಲ ಬೆಲ್ಲ ಅದನ್ನು ಸೋಸ್ಕೊತಾ ಇದ್ದೀನಿ. ಯಾಕೆಂದರೆ ಹಳ್ಳಿರೋ ಚಾನ್ಸಸ್ ಇರುತ್ತೆ ಮತ್ತು ಕಡ್ಡಿ ಕೂಡ ಇರ್ತದೆ ಬೆಲ್ಲದೊಳಗೆ. ಈ ಥರ ನಾನೇನು ಮಾಡಿದೆ, ಸೋಸ್ಕೊಂಡೆ ಬೆಲ್ಲದ ನೀರನ್ನು. ಅದನ್ನೇ ವಾಪಸ್ಸು ಮತ್ತು ಅದೇ ಬೌಲಿಗೆ ನಾನು ಬೆಲ್ಲದ ನೀರನ್ನು ಹಾಕೋತಾ ಇದ್ದೀನಿ. ನೋಡಿ ಬೆಲ್ಲದ ನೀರು ಯಾವ ಕಲರ್ ಬಂದಿದೆ ನೋಡಿ, ಈ ಕಲರ್ ಒಳಗೆ ಒಂದು ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ ಆಗಿರೋದ್ರಿಂದ ಈ ಕಲರ್ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡಿ ಬೆಲ್ಲದ ನೀರನ್ನು ಕೂಡ ನಾನು 1-2 ಮಿನಿಟ್ಸ್ ಮತ್ತೆ ಕುದಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಫ್ಲೇವರ್ ಚೇಂಜ್ ಇರಲಿ ಅಂತ ಅದನ್ನು ಕುದಿಸ್ಕೊತಾ ಇದ್ದೀನಿ. ಇವಾಗ ನೋಡಿ 3 ಸ್ಪೂನ್ ಆಗುವಷ್ಟು ನಾನು ಹುರುಳಿಕಾಳು ಹಿಟ್ಟನ್ನು ಹಾಕ್ತಾಯಿದ್ದೀನಿ.
ಗಿರಣಿಯಲ್ಲಿ ಹಾಕ್ಕೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಯಾಕೆಂದರೆ ಸಾಫ್ಟಂಗೆ ಬಂದಿರುತ್ತೆ ಗಿರಣಿಯಲ್ಲಿ ಹಾಕಿರೋದು. ಸೊ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೀವು ಸದ್ಯಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡೋರಿದ್ರೆ ಏನು ಮಾಡಬೇಕು, ಮಿಕ್ಸಿಯಲ್ಲಿ ಹಾಕ್ಕೊಂಡು ಅದನ್ನು ಸಾಣಿಸ್ಕೊಂಡು ಈ ಥರ ಮಾಡಿಕೊಂಡ್ರೂ ಕೂಡ ಮಸ್ತಂಗೆ ಬರುತ್ತೆ. ನೀವು ಹಾಲು ಯೂಸ್ ಮಾಡ್ತಿದ್ರೆ ಏನು ಮಾಡಬೇಕು ಅಂದರೆ ಇದನ್ನು 5 ಸ್ಪೂನ್ ಆಗುವಷ್ಟು ಹುರುಳಿಕಾಳನ್ನ ನಾವು ಹಿಟ್ಟನ್ನು ಹಾಕೋಬೇಕಾಗ್ತದೆ. ಈಗ ನಾನು 3 ಸ್ಪೂನ್ ಆಗುವಷ್ಟು ಹಾಕ್ಕೊಂಡು, ನೀವು ಹಾಲು ಯೂಸ್ ಮಾಡ್ತಿದ್ರೆ, ನಾನು ಹಾಲು ಯೂಸ್ ಮಾಡ್ತಿಲ್ಲ, ಡೈರೆಕ್ಟಾಗಿ ಬರೀ ಹುರುಳಿಕಾಳದೇ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹಾಲು ಯೂಸ್ ಮಾಡಿದ್ರು ಬೆಸ್ಟಂಗೆ ಇರುತ್ತೆ ಟೇಸ್ಟ್. ನೀವು ಅದಕ್ಕೆ ಹಾಲು ಕುಡಿತಿದ್ದವರು ಏನು ಮಾಡಬೇಕು ಅಂದ್ರೆ ಹಾಲು ಹಾಕ್ಕೊಳ್ರಿ. ಅಂದರೆ 5 ರಿಂದ 6 ಸ್ಪೂನ್ ಆಗುವಷ್ಟು ನಾವು ಹುರುಳಿಕಾಳ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಅಂದರೆ ಗಟ್ಟಿಯಾಗಿ ಬಂದ ನಂತರ ಹಾಲು ಹಾಕಬೇಕಾಗತ್ತೆ. ಇವಾಗ ನೋಡಿ, ರುಚಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು. ಜಾಸ್ತಿ ಉಪ್ಪು ಹಾಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಟೇಸ್ಟ್ ಫ್ಲೇವರ್ ಚೆನ್ನಾಗಿರಲಿ ಅಂತ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಇವಾಗ ನೋಡಿ ಈ ಥರ ಕುದೀತಾ ಇರಬೇಕು. ಸ್ವಲ್ಪ ಜಾಸ್ತಿ ಕುದಿಸಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಕುದಿ ಬರೋವರೆಗೂ ನಾನು ಕುದಿಸ್ತಾ ಇದ್ದೀನಿ. ಗಟ್ಟಿ ಬೇಕಂದ್ರೆ ನೀವು ಗಟ್ಟಿನೂ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಅಂದರೆ ಜ್ಯೂಸ್ ಕುಡೋ ಟೈಪ್ ಬೇಕಂದ್ರೆ ಅದನ್ನು ಆ ಥರ ಕೂಡ ಮಾಡ್ಕೋಬೋದು. ಡೈಲಿ ಒಂದೊಂದು ಥರ ಮಾಡ್ಕೊಂಡು ಕುಡಿಯೋದ್ರಿಂದ, ನಾವು ಯಾವ ಥರ ಅದನ್ನು ಕುಡಿಯೋದ್ರಿಂದ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ಮಾರ್ನಿಂಗ್ ಟೈಮಲ್ಲಿ ಆದರೂ ಕುಡೀರಿ, ಇಲ್ಲ ಈವ್ನಿಂಗ್ ಟೈಮಲ್ಲಿ ಆದರೂ ಕುಡೀರಿ, ಆಫ್ಟರ್ನೂನ್ ಊಟ ಆದ ಬಳಿಕ ಕುಡೀರಿ. ನಿಮ್ಗೆ ಯಾವಾಗ ಕುಡಿಬೇಕು ಅನ್ನಿಸ್ತದೆ ಆವಾಗ ಕುಡ್ರಿ. ಇವಾಗ ನೋಡಿ, ನಾನು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಇನ್ನೂ ಫ್ಲೇವರು ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ತುಪ್ಪ ತಿನ್ನೋದ್ರಿಂದ ಬೆನಿಫಿಟ್ಸ್ ಏನಂತ ನಿಮ್ಗೆ ಆಲ್ರೆಡಿ ಗೊತ್ತದಲ್ವ. ಅದಕ್ಕೋಸ್ಕರ ತುಪ್ಪ ತಿಂದರೆ ಇನ್ನೂ ಸ್ಟ್ರಾಂಗ್ ಆಗ್ತಾರೆ. ಮೆಂಟಲಿ ಕೂಡ ಅಷ್ಟೇ, ಚಿಕ್ಕ ಮಕ್ಕಳಿಗೆ ತುಪ್ಪ ಬಳಸೋದ್ರಿಂದ ಮೆಮ್ರಿ ಪವರ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ತುಪ್ಪನ ಬಳಸಿ. ನೋಡಿ ಇವಾಗ ಪರ್ಫೆಕ್ಟಂಗೆ ರೆಡಿಯಾಗಿದೆ. ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಕೂಡ. ಇದಕ್ಕೆ ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಬರುತ್ತೆ. ಲಾಸ್ಟಲ್ಲಿ ನೀವು ಹಾಲು ಹಾಕ್ಕೊಂಡು ಕೂಡ ಕುದಿಸ್ಕೋಬೋದು. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಕೊಡ್ರಿ. ಹಾಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾವು ಇದೇ ಥರ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.